ಗೌಡಿಗೆರೆ ಚಾಮುಂಡೇಶ್ವರಿ ಈ ಹೆಸರು ಈಗ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಒಂದೊಮ್ಮೆ ಆ ಚಾಮುಂಡೇಶ್ವರಿ ತಾಯಿಯ ಬೃಹತ್ ಎತ್ತರದ ವಿಗ್ರಹ ಕಣ್ಮುಂದೆ ಬಂದರೆ ಸಾಕು, ಮೈ ರೋಮಾಂಚನವಾಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೆಂಡ್ ಹುಟ್ಟುಹಾಕಿರುವ ಈ ದೇವಸ್ಥಾನಕ್ಕೆ ಭಕ್ತಾದಿಗಳ ದಂಡೆ ಹರಿದು ಬರುತ್ತೆ. ಈ ದೇವಿಯ ವಿಶೇಷತೆ ಒಂದಲ್ಲ ಎರಡಲ್ಲ. ಒಮ್ಮೆ ಇಲ್ಲಿ ಬಂದು ಹರಕೆ ಹೊತ್ತರೆ ಸಾಕು, ಭಕ್ತಾದಿಗಳ ಕಷ್ಟ ಎಲ್ಲವನ್ನೂ ತಾಯಿ ಪರಿಹರಿಸುತ್ತಾಳೆ. ಇದು ಸುಳ್ಳಲ್ಲ, ಸ್ವತಃ ಅನುಭವವಾಗಿರುವ ಭಕ್ತಾದಿಗಳೇ ಹೇಳಿರುವ ಮಾತು. ಹೆಸರು ರುಕ್ಮಿಣಿ. ಎಲ್ಲಿಂದ ಬರ್ತಿರೋದು? ಶ್ರೀ ಕ್ಷೇತ್ರದಲ್ಲಿ ಆಗಸ್ಟ್ 4ನೇ ತಾರೀಕು ಭೀಮ್ನ ಅಮಾವಾಸ್ಯೆ ಇದೆ. ಭೀಮ್ನ ಅಮಾವಾಸ್ಯೆ ದಿನ ಶ್ರೀ ಕ್ಷೇತ್ರದಲ್ಲಿ ವಿಶೇಷವಾದಂಥ ಒಂದು ಜಾತ್ರಾ ಮಹೋತ್ಸವವನ್ನು ಏರ್ಪಡಿಸಲಾಗಿದೆ. ಅಂದು ಶ್ರೀ ಕ್ಷೇತ್ರದ ರಥೋತ್ಸವವನ್ನು ಸುಧಾ ನಡೆಯುವಂಥದ್ದು. ಈ ವರ್ಷ ಮರದಿಂದ ವಿಶೇಷವಾದಂಥ ಒಂದು ರಥವನ್ನು ಕೆತ್ತನೆ ಮಾಡಿ ಲೋಕಾರ್ಪಣೆ ಮಾಡಲಾಗ್ತದೆ. ಮತ್ತು ಅದೇ ರೀತಿ ದಕ್ಷಿಣ ಏಷ್ಯಾದಲ್ಲಿ ವಿಶೇಷವಾದಂಥ ಒಂದು ಮ್ಯೂಸಿಯಂ ಮತ್ತು ನೀರಿನ ಜರಿಯ ದೇವಿಯ ಹಿಂಭಾಗ ನೀರಿನ ಜರಿನೂ ಸುಧಾ ಲೋಕಾರ್ಪಣೆ ಆಗ್ತಿರೋದು. ಅಂದು ಸಕಲ ಭಕ್ತಾದಿಗಳು ಆಗಮಿಸಿ ಆ ದೇವಿಯ ಕೃಪೆಗೆ ಪಾತ್ರರಾಗಬೇಕಂತ ಈ ಮೂಲಕ ತಮ್ಮಲ್ಲಿ ಕಳಕಳಿಯ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾನೆ. ಹಾಗಿದ್ರೆ ಬನ್ನಿ, ಈ ದೇವಸ್ಥಾನ ಎಲ್ಲಿದೆ, ಇದರ ಶಕ್ತಿ ಏನು, ಈ ಪ್ರತಿಮೆಯ ವಿಶೇಷತೆ ಏನು ಎಂಬೆಲ್ಲ ಮಾಹಿತಿ ತಿಳಿಯೋಣ. ಭಕ್ತಾದಿಗಳ ಮೈ ರೋಮಾಂಚನ ಮಾಡುವ ಚಾಮುಂಡಿ ವಿಗ್ರಹ, ಭಕ್ತರ ಸಂಕಷ್ಟವನ್ನ ಪರಿಹರಿಸುವ ಗೌಡಿಗೆರೆ ಚಾಮುಂಡಿ. ತಾಯಿ ಸನ್ನಿಧಿಗೆ ಹರಿದು ಬರುವ ಭಕ್ತರ ದಂಡು, ಎಲ್ಲೆಡೆ ಹರಕೆ ಕಾಯಿ. ಮೈಸೂರು ಅಂದ್ರೆ ಸಾಕು, ಮೊದಲು ನಮಗೆ ನೆನಪಾಗೋದೇ ಚಾಮುಂಡಿ ಬೆಟ್ಟ. ಚಾಮುಂಡೇಶ್ವರಿ ದೇವಿ ಅಂದ್ರೆ ಎಲ್ಲರೂ ಭಕ್ತಿ ಭಾವದಿಂದ ಕೈ ಮುಗಿಯುತ್ತೇವೆ. ಆದರೆ ಕೇವಲ ಮೈಸೂರು ಮಾತ್ರವಲ್ಲ, ರಾಮನಗರ ಜಿಲ್ಲೆಯಲ್ಲೂ ವಿಶ್ವದಲ್ಲಿಯೇ ಅತಿ ಎತ್ತರದ ಪಂಚಲೋಹದ ಚಾಮುಂಡೇಶ್ವರಿ ವಿಗ್ರಹ ತಲೆ ಎತ್ತಿದೆ. ಇದೀಗ ಎಲ್ಲರನ್ನೂ ತನ್ನತ್ತ ಸೆಳೆತಾ ಇದೆ. ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಗಡಿ ಗ್ರಾಮ ಗೌಡಗೆರೆ ಇದೀಗ ಎಲ್ಲರ ಆಕರ್ಷಣೆಯ ಕೇಂದ್ರವಾಗಿದೆ. ಗೌಡಗೆರೆ ಗ್ರಾಮದಲ್ಲಿ ನಿರ್ಮಾಣವಾಗಿರೋ ವಿಶ್ವದ ಅತಿ ಎತ್ತರದ ಪಂಚಲೋಹದಿಂದ ನಿರ್ಮಿಸಿರುವ 18 ಭುಜಗಳ ಸೌಮ್ಯ ರೂಪದ ತಾಯಿ ಚಾಮುಂಡೇಶ್ವರಿ ವಿಗ್ರಹ ಭಕ್ತರನ್ನ ತನ್ನತ್ತ ಸೆಳೆಯುತ್ತಿದೆ. ಚನ್ನಪಟ್ಟಣ ತಾಲೂಕಿನ ಗೌಡಗೆರೆ ಗ್ರಾಮದ ಚಾಮುಂಡೇಶ್ವರಿ ಕ್ಷೇತ್ರದ ಧರ್ಮದರ್ಶಿ ಮಲ್ಲೇಶ್ ಎಂಬುವವರು ಈ ಪಂಚಲೋಹದ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ವಿಶ್ವದಲ್ಲಿಯೇ ಅತಿ ಎತ್ತರದ ಸುಮಾರು 60 ಅಡಿ ಎತ್ತರದ ಚಾಮುಂಡೇಶ್ವರಿ ವಿಗ್ರಹವನ್ನ ನಿರ್ಮಾಣ ಮಾಡಲಾಗಿದ್ದು 2021 ಆಗಸ್ಟ್ 8ರಂದು ತಾಯಿಯ ವಿಗ್ರಹ ಲೋಕಾರ್ಪಣೆಗೊಂಡಿದೆ. ತಾಯಿಯ ವಿಗ್ರಹ ಸಾಕಷ್ಟು ವಿಶೇಷತೆಗಳಿಂದ ಕೂಡಿದ್ದು, ದೇವಿಯ ಪಂಚಲೋಹದ ವಿಗ್ರಹವನ್ನ ಚಿನ್ನ, ಬೆಳ್ಳಿ, ತಾಮ್ರ, ಕಂಚು ಮತ್ತು ಕಬ್ಬಿಣ ಸೇರಿಸಿ ನಿರ್ಮಿಸಲಾಗಿದೆ. 18 ಭುಜದ ಸೌಮ್ಯ ಮೂರ್ತಿಯನ್ನ 2018ರಿಂದ ನಿರ್ಮಾಣ ಮಾಡಲು ಶುರು ಮಾಡಿ 3.5 ವರ್ಷಗಳಿಂದ ಸಮಯ ತೆಗೆದುಕೊಳ್ಳಲಾಗಿದೆ. ಸುಮಾರು 35,000 ಕೆಜಿ ಇರುವ 18 ಭುಜಗಳು ಇರುವ ಸೌಮ್ಯ ರೂಪದ 60 ಅಡಿ ಎತ್ತರವಿರುವ ವಿಗ್ರಹ ಇದಾಗಿದೆ. ಈ ವಿಗ್ರಹದ ಒಂದು ಬೆರಳು ಸರಿಸುಮಾರು 15ರಿಂದ 16 ಕೆಜಿ ಬರುತ್ತೆ. ತಾಯಿ ಚಾಮುಂಡೇಶ್ವರಿಯ ಕೈಯಲ್ಲಿ ಇರುವ ಒಂದು ಕಮಂಡಲ 100 ಕೆಜಿ ಭಾರವಿದೆ. ಇನ್ನು ಚಾಮುಂಡೇಶ್ವರಿಯ ಭಕ್ತಾದಿಗಳು ನೀಡಿರುವ ವಸ್ತುಗಳಿಂದ ಈ ವಿಗ್ರಹವನ್ನ ನಿರ್ಮಿಸಲಾಗಿದೆ. ಈ ವಿಗ್ರಹದಲ್ಲಿನ ಮತ್ತೊಂದು ವೈಶಿಷ್ಟ್ಯ ಎಂದರೆ ಮೈಸೂರು ರಾಜ್ಯ ಲಾಂಛನ ಗಂಡಬೇರುಂಡವನ್ನ ತಾಯಿಯ ಪದಕವನ್ನಾಗಿ ಮಾಡಲಾಗಿದೆ. ಈ ವಿಗ್ರಹದ 18 ಕೈಗಳಲ್ಲಿ 18 ಆಯುಧಗಳಿದೆ. ಆ ಆಯುಧಗಳು 18 ಶಕ್ತಿ ಪೀಠವನ್ನ ಪ್ರತಿನಿಧಿಸುತ್ತೆ. ಇನ್ನು ಮತ್ತೊಂದು ವಿಶೇಷ ಅಂದ್ರೆ ಈ ದೇವಿಯ ವಿಗ್ರಹ ನಿರ್ಮಾಣ ಮಾಡಿರೋದು ಬೆಂಗಳೂರು ಮೂಲದ ಪಠಾಣ್ ಎಂಬ ಶಿಲ್ಪಿ. ಇದರ ಜೊತೆಗೆ ಸಾಕಷ್ಟು ಕುಶಲಕರ್ಮಿಗಳು ಕೂಡ ಕೈಜೋಡಿಸಿದ್ದಾರೆ. ಇನ್ನು ಚನ್ನಪಟ್ಟಣ ತಾಲೂಕಿನ ಗೌಡಗೆರೆ ಗ್ರಾಮದಲ್ಲಿ ವಿಗ್ರಹ ನಿರ್ಮಾಣ ಮಾಡುವುದಕ್ಕೂ ಕೂಡ ಕಾರಣವಿದೆ. ಕ್ಷೇತ್ರದ ಧರ್ಮದರ್ಶಿಯಾಗಿದ್ದ ಮಲ್ಲೇಶ್ ಎಂಬುವವರು ಈ ಹಿಂದೆ ಕೇದಾರನಾಥಕ್ಕೆ ಹೋದಾಗ ಅಘೋರಿಗಳಿಂದ ಒಂದು ಆಜ್ಞೆಯಾಗಿತ್ತು. ಈ ಹಿನ್ನೆಲೆ 2011ರಲ್ಲಿ ಚಾಮುಂಡೇಶ್ವರಿಯ ಕಲ್ಲಿನ ವಿಗ್ರಹವನ್ನ ನಿರ್ಮಾಣ ಮಾಡಲು ಮುಂದಾಗಿದ್ರು. ಆದರೆ ವಿಗ್ರಹ ನಿರ್ಮಾಣಕ್ಕೆ ಸಾಕಷ್ಟು ಅಡೆತಡೆಗಳು ಬಂದ ಹಿನ್ನೆಲೆ ಪಂಚಲೋಹದ ವಿಗ್ರಹವನ್ನ ನಿರ್ಮಾಣ ಮಾಡಲಾಗಿದೆ.
ಇನ್ನು ದೇವಿಯ ವಿಗ್ರಹಕ್ಕೆ ಯಾವುದೇ ಪ್ರಾಕೃತಿಕ ವೈಪರೀತ್ಯಗಳಿಂದ ಧಕ್ಕೆಯಾಗದಂತೆ ತಂತ್ರಜ್ಞಾನವನ್ನು ಕೂಡ ಬಳಸಲಾಗಿದೆ. ತಾಯಿಯ ವಿಗ್ರಹವನ್ನ ನೋಡಲು ಜನಸಾಗರವೇ ಹರಿದು ಬರ್ತಾ ಇದೆ. 60 ಅಡಿಯ ತಾಯಿಯ ವಿಗ್ರಹವನ್ನ ನೋಡಲು ರಾಮನಗರ, ಮಂಡ್ಯ, ಮೈಸೂರು, ಬೆಂಗಳೂರು ಸೇರಿ ವಿವಿಧೆಡೆಯಿಂದ ಭಕ್ತರು ಬಂದು ತಾಯಿಯ ದರ್ಶನ ಪಡೆಯುತ್ತಿದ್ದಾರೆ. ಅಷ್ಟೇ ಅಲ್ಲ, ಸೆಲೆಬ್ರಿಟಿಗಳು ಕೂಡ ಇಲ್ಲಿ ಬಂದು ತಾಯಿಯ ವಿಗ್ರಹ ನೋಡಿ ಮನಸೊತ್ತಿದ್ದಾರೆ. ಉದಾಹರಣೆ, ಅಭಿನಯ ಚಕ್ರವರ್ತಿ ನಟ ಸುದೀಪ್ ಕೂಡ ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ಈ ಕ್ಷೇತ್ರಕ್ಕೆ ಆಗಮಿಸಿ ತಾಯಿಯ ದರ್ಶನ ಪಡೆದಿದ್ರು. ತಾಯಿಯ ಕ್ಷೇತ್ರ 3 ಜಿಲ್ಲೆಗಳ ಮಧ್ಯದಲ್ಲಿ ಇದೆ. ಒಂದು ಕಡೆ ರಾಮನಗರ ಜಿಲ್ಲೆ, ಮತ್ತೊಂದು ಕಡೆ ಮಂಡ್ಯ ಜಿಲ್ಲೆ, ಇನ್ನೊಂದೆಡೆ ತುಮಕೂರು ಜಿಲ್ಲೆಗೂ ಕೂಡ ಹತ್ತಿರದಲ್ಲಿ ಇದೆ. ಹೀಗಾಗಿ ನೀವು ಕೂಡ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ನಿಮ್ಮ ಇಷ್ಟಾರ್ಥವನ್ನ ಈಡೇರಿಸಿಕೊಳ್ಳಬಹುದಾಗಿದೆ. ಇನ್ನು ಈ ದೇವಸ್ಥಾನಕ್ಕೆ ವಾರದ ಶುಕ್ರವಾರ ಹಾಗೂ ಭಾನುವಾರ ಭಕ್ತಾದಿಗಳ ದಂಡೆ ಹರಿದು ಬರುತ್ತೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದ್ರೂ ಈ ದೇವಸ್ಥಾನದ ವಿಗ್ರಹದ ವಿಡಿಯೋ ವೈರಲ್ ಆಗ್ತಾ ಇದೆ. ಇದನ್ನು ನೋಡಿದ ರಾಜ್ಯದ ನಾನಾ ಭಾಗಗಳಿಂದ ಬಂದು ದೇವಿಯ ದರ್ಶನ ಪಡೆದು ಭಕ್ತಾದಿಗಳು ಪುನೀತರಾಗುತ್ತಿದ್ದಾರೆ. ಅಷ್ಟೇ ಅಲ್ಲ, ಈ ದೇವಸ್ಥಾನಕ್ಕೆ ಬಂದು ಹರಕೆ ಹೊತ್ತು ಕಾಯಿ ಕಟ್ಟಿದ್ರೆ ನಾವು ಅಂದುಕೊಂಡ ಯಾವುದೇ ಕೆಲಸ ಆದರೂ ಸುಲಭವಾಗಿ ಆಗಿಬಿಡತ್ತಂತೆ. ಇದು ನಮ್ಮ ಮಾತಲ್ಲ, ಇಲ್ಲಿ ಬರುವ ಸ್ವತಃ ಭಕ್ತಾದಿಗಳೇ ಹೇಳಿರುವ ಮಾತು. ಹಾಗಿದ್ರೆ ನೀವು ಒಮ್ಮೆ ಭೇಟಿ ಕೊಟ್ಟು ತಾಯಿಯ ದರ್ಶನ ಪಡೆದು ಪುನೀತರಾಗಿ. ನಮಸ್ಕಾರ. ನೀವಿನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಿದ್ರೆ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಾವು ಹಾಕೋ ಪ್ರತಿ ವಿಡಿಯೋಗಳನ್ನು ಮೊದಲು ವೀಕ್ಷಿಸಲು ಕೆಳಗಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇದು ಆರ್ಯ 32 ನ್ಯೂಸ್, ಸದಾ ನಿಮ್ಮ ಜೊತೆಯಲ್ಲಿ.